ರಾಜೇಶ್ಗೆ ತನ್ನ ಜೀವನವೆಂದರೆ ಒಂದು ಸರಳವಾದ ಚಿತ್ರಪಟವಂತಿತ್ತು. ಬೆಂಗಳೂರಿನ ಒಂದು ಮಧ್ಯಮ ವರ್ಗದ ಅಪಾರ್ಟ್ಮೆಂಟ್ನಲ್ಲಿ ತನ್ನ ಹೆಂಡತಿ ಸುಮಿತ್ರಾ, 5 ವರ್ಷದ ಮಗಳು ಶಿವಾನಿಯೊಂದಿಗೆ ಸಂತೋಷದಿಂದ ದಿನ ಕಳೆಯುತ್ತಿದ್ದ. ಆದರೆ ಕಳೆದ ಕೆಲವು ತಿಂಗಳಿಂದ ಸುಮಿತ್ರಳ ವರ್ತನೆಯಲ್ಲಿ ಒಂದು ವಿಚಿತ್ರ ಬದಲಾವಣೆ ಕಾಣಿಸಿತು. ಆಕೆ ಯಾವಾಗಲೂ ಸುಸ್ತಾಗ್ತಿದ್ಲು, ಕಣ್ಣುಗಳ ಕೆಳಗೆ ಕಪ್ಪು ಗುಂಡಿಗಳು, ಕೈಯಲ್ಲಿ ಗಾಯದ ಕಲೆಗಳು. ರಾಜೇಶ್ ಕಾರಣ ಕೇಳಿದಾಗ ರಸೋಯಿಯಲ್ಲಿ ಏನೋ ಗಾಯ ಆಯಿತು ಎಂದು ಸುಮಾರು ಉತ್ತರ ಕೊಡುತ್ತಿದ್ದಳು. ಆದರೆ ಆ ಗಾಯಗಳು ಒಂದೇ ರೀತಿಯಲ್ಲ ಆಗಿರಲಿಲ್ಲ. ಪ್ರತಿ ಬಾರಿ ಬೇರೆ ಬೇರೆ. ಒಂದು ಸಂಜೆ ರಾಜೇಶ್ ಆಫೀಸ್ನಿಂದ ಮನೆಗೆ ಬಂದಾಗ ಸುಮಿತ್ರಾ ತನ್ನ ಕೈಗೆ ಒಂದು ಹೊಸ ಬಳೆ ಧರಿಸಿದ್ಲು. ಚಿನ್ನದಂತೆ ಕಾಣುವ ಆ ಒಡವೆ ತುಂಬ ದುಬಾರಿಯಂತಿತ್ತು. ಇದು ಎಲ್ಲಿಂದ ಬಂತು ಎಂದು ರಾಜೇಶ್ ಕೇಳಿದಾಗ ಸುಮಿತ್ರಾ ಸ್ವಲ್ಪ ತಡವರಿಸಿ, ನನ್ನ ಗೆಳತಿ ಶಾಂತಿ ಕೊಡಿಸಿದ್ದು ಈಗ ತಾನೆ ಎಂದಳು. ಆದರೆ ರಾಜೇಶ್ಗೆ ಶಾಂತಿಯ ಬಗ್ಗೆ ಗೊತ್ತಿತ್ತು. ಆಕೆ ಇಂತಹ ದುಬಾರಿ ಒಡವೆ ಕೊಡುವ ಶಕ್ತಿ ಕೂಡ ಇರಲಿಲ್ಲ. ಅಲ್ಲದೆ ಸುಮಿತ್ರಳ ಕೈ ಚೀಲದಲ್ಲಿ ಒಂದು ದೊಡ್ಡ ಮೊತ್ತದ ಹಣವನ್ನು ರಾಜೇಶ್ ಕಂಡಿದ್ದ. ತಾನು ಆಕೆಗೆ ಕೇವಲ ಮನೆ ಖರ್ಚಿಗೆ ದುಡ್ಡು ಕೊಡುತ್ತಿದ್ದರು. ಆಕೆಯ ಬಳಿ ಇಷ್ಟೊಂದು ಹಣ ಎಲ್ಲಿಂದ ಬಂತು? ರಾಜೇಶ್ನ ಮನಸ್ಸಿನಲ್ಲಿ ಸಂಶಯದ ಬೀಜ ಬಿತ್ತಲಾಯಿತು. ಸುಮಿತ್ರಾ ಏನನ್ನು ಮರೆಮಾಚುತ್ತಿದ್ದಾಳೆ ಎಂದು ಅವನಿಗೆ ಖಾತ್ರಿಯಾಯಿತು. ಆಕೆಯ ಫೋನ್ನಲ್ಲಿ ಯಾರೊಂದಿಗೋ ರಾತ್ರಿ ತಡವಾಗಿ ಮಾತನಾಡುವುದನ್ನು ಕೆಲವೊಮ್ಮೆ ಗಮನಿಸಿದ್ದ. ಆದರೆ ಫೋನ್ ಲಾಕ್ ಆಗಿರುತ್ತಿತ್ತು. ರಾಜೇಶ್ಗೆ ಆಕೆಯ ಖಾಸಗಿತನಕ್ಕೆ ಒಡ್ಡಿಕೊಳ್ಳಲು ಧೈರ್ಯವಿರಲಿಲ್ಲ. ಆದರೆ ಈಗ ಆ ಸಂಶಯ ಅವನನ್ನು ಕಾಡತೊಡಗಿತು. ನನ್ನ ಹೆಂಡತಿ ಏನು ಮಾಡುತ್ತಿದ್ದಾಳೆ? ಈ ಹಣ, ಈ ಒಡವೆ, ಈ ಗಾಯಗಳ ಹಿಂದಿನ ರಹಸ್ಯವೇನು ಎಂದು ಅವನ ಮನಸ್ಸು ಪದೇ ಪದೇ ಕೇಳುತ್ತಿತ್ತು. ಒಂದು ದಿನ ರಾಜೇಶ್ ತೀರ್ಮಾನಿಸಿದ, ನಾನು ಕೆಲಸಕ್ಕೆ ಹೋಗುತ್ತೇನೆ ಎಂದು ಸುಮಿತ್ರಳಿಗೆ ಹೇಳಿ ಮನೆಯಿಂದ ಹೊರಟು ಕೆಲವೇ ಗಂಟೆಗಳಲ್ಲಿ ಮರಳಿ ಬಂದ. ಆದರೆ ಬಂದಾಗ ಸುಮಿತ್ರಾ ಮನೆಯಲ್ಲಿರಲಿಲ್ಲ. ಶಿವಾನಿಯನ್ನು ಶಾಲೆಯಿಂದ ತಂದವರೆಗೂ ಆಕೆ ಎಲ್ಲಿಗೆ ಹೋಗಿದ್ದಳು? ರಾಜೇಶ್ ತನ್ನ ಮನೆಯ ಒಂದು ಕೋಣೆಯಲ್ಲಿ ಬಚ್ಚಿಟ್ಟುಕೊಂಡು ಸುಮಿತ್ರಳ ಚಲನವಲನಗಳನ್ನು ಗಮನಿಸಲು ನಿರ್ಧರಿಸಿದ. ಆ ದಿನ ರಾತ್ರಿ ಸುಮಿತ್ರಾ ಮನೆಗೆ ಬಂದಾಗ ಆಕೆಯ ಕೈಯಲ್ಲಿ ಒಂದು ಕೆಂಪು ಚೀಲವಿತ್ತು. ಆ ಚೀಲವನ್ನು ಆಕೆ ತನ್ನ ಕಪಾಟಿನಲ್ಲಿ ಎಚ್ಚರಿಕೆಯಿಂದ ಮರೆಮಾಚಿದಳು. ರಾಜೇಶ್ನ ಹೃದಯ ದಡ ದಡ ಎಂದಿತು. ಈ ಚೀಲದಲ್ಲಿ ಏನಿದೆ? ನಾನು ಇದನ್ನು ತೆರೆಯಬೇಕೇ ಎಂದು ಅವನ ಮನಸ್ಸು ಗೊಂದಲದಿಂದ ತೋಳಲಾಡಿತು. ರಾಜೇಶ್ನ ಮನಸ್ಸು ಗೊಂದಲದ ಸುಂಟರ ಗಾಳಿಯಲ್ಲಿತ್ತು. ಸುಮಿತ್ರಳ ಕೆಂಪು ಚೀಲದ ರಹಸ್ಯ ತಿಳಿಯದೆ ಅವನಿಗೆ ಒಂದು ಕ್ಷಣವೂ ಚೈನಿ ಇರಲಿಲ್ಲ. ಆ ರಾತ್ರಿ ಸುಮಿತ್ರಾ ಶಿವಾನಿ ಮಲಗಿದ ನಂತರ ರಾಜೇಶ್ ಮೆಲ್ಲಗೆ ಕಪಾಟಿನ ಕಡೆಗೆ ನಡೆದ. ಹೃದಯ ದಡ ದಡ ಎಂದಿತು. ಕೈಗಳು ನಡುಗುತ್ತಿದ್ದವು. ಕಪಾಟಿನ ಬೀಗ ತೆರೆದಾಗ ಆ ಕೆಂಪು ಚೀಲ ಒಳಗಿತ್ತು. ಅವನ ಎಚ್ಚರಿಕೆಯಿಂದ ಚೀಲವನ್ನು ತೆಗೆದ. ಒಳಗೆ ಒಂದು ಕಪ್ಪು ಡೈರಿಯೊಂದಿಗೆ ಕೆಲವು ಫೋಟೋಗಳು, ಒಂದು ಸಣ್ಣ ಕವರ್ನಲ್ಲಿ ಹಣವಿತ್ತು. ಫೋಟೋಗಳಲ್ಲಿ ಸುಮಿತ್ರಾ ಒಂದು ಕಾಫಿ ಶಾಪ್ನಲ್ಲಿ ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವುದನ್ನು ಕಾಣಿಸಿತು. ಆ ವ್ಯಕ್ತಿಯ ಮುಖ ಸ್ಪಷ್ಟವಾಗಿರಲಿಲ್ಲ. ಆದರೆ ಆತನ ಕೈಯಲ್ಲಿ ಒಂದು ದೊಡ್ಡ ಚೀಲ ಕೂಡ ಇತ್ತು. ಡೈರಿಯನ್ನು ತೆರೆದಾಗ ಸುಮಿತ್ರಳ ಕೈಯಕ್ಷರದಲ್ಲಿ ಕೆಲವು ದಿನಾಂಕಗಳು, ಸಮಯಗಳು ಮತ್ತು KS 5 ಲಕ್ಷ ಎಂಬಂತಹ ಗುಂಡಾಕ್ಷರಗಳು ಬರೆದಿತ್ತು. ರಾಜೇಶ್ಗೆ ತಲೆ ಸುತ್ತಿದಂತಾಯಿತು. KS ಯಾರು? ಈ ಹಣದ ವಿಷಯವೇನು? ಆತ ಚೀಲವನ್ನು ಮರಳಿ ಇರಿಸಿ ಮನೆಯ ಹೊರಗೆ ನಡೆದ. ರಾತ್ರಿಯ ತಂಪಿನ ಗಾಳಿಯು ಆತನ ಆತಂಕವನ್ನು ಕಡಿಮೆ ಮಾಡಲಿಲ್ಲ. ಸುಮಿತ್ರಾ ಏನಾದರೂ ಅಕ್ರಮ ಕೆಲಸದಲ್ಲಿ ತೊಡಗಿದ್ದಾಳೆಯೇ ಅಥವಾ ಆಕೆಗೆ ಯಾರಾದರೂ ಬೆದರಿಕೆ ಹಾಕುತ್ತಿದ್ದಾರೆಯೇ? ರಾಜೇಶ್ಗೆ ತನ್ನ ಹೆಂಡತಿಯನ್ನು ಅರಿಯದಂತಾಯಿತು. ಮರುದಿನ ಬೆಳಗ್ಗೆ ಸುಮಿತ್ರಾ ಶಿವಾನಿಯನ್ನು ಶಾಲೆಗೆ ಕಳುಹಿಸಿ, ನಾನು ಶಾಂತಿಯ ಮನೆಗೆ ಹೋಗುತ್ತೇನೆ ಎಂದು ರಾಜೇಶ್ಗೆ ಹೇಳಿದಳು. ಆದರೆ ರಾಜೇಶ್ಗೆ ಶಾಂತಿಯ ಮನೆಯ ವಿಳಾಸ ಗೊತ್ತಿತ್ತು. ಆಕೆಯಲ್ಲಿ ಇರಲಿಲ್ಲ ಎಂದು ಖಾತ್ರಿ ಇತ್ತು. ಆತ ಆಫೀಸ್ಗೆ ರಜೆ ಹೇಳಿ ಸುಮಿತ್ರಳನ್ನು ಹಿಂಬಾಲಿಸಲು ನಿರ್ಧರಿಸಿದ. ಆಕೆ ಒಂದು ಆಟೋ ಏರಿದಾಗ ರಾಜೇಶ್ ಬೈಕ್ನಲ್ಲಿ ಆಕೆಯನ್ನು ದೂರದಿಂದ ಗಮನಿಸಿದ. ಆಕೆ ಒಂದು ಚಿಕ್ಕ ಗಲ್ಲಿಯಲ್ಲಿರುವ ಕಟ್ಟಡಕ್ಕೆ ತೆರಳಿದಳು. ಕಟ್ಟಡದ ಮೇಲೆ KS ಎಂಟರ್ಪ್ರೈಸಸ್ ಎಂಬ ಫಲಕ ಕೂಡ ಇತ್ತು. ರಾಜೇಶ್ನ ಗೊಂದಲ ಇನ್ನಷ್ಟು ಹೆಚ್ಚಾಯಿತು. ಆಕೆ ಒಳಗೆ ಹೋದ ಕೆಲವೇ ನಿಮಿಷಗಳಲ್ಲಿ ಒಂದು ಕಾರಿನಿಂದ ಆ ಫೋಟೋದಲ್ಲಿದ್ದ ಅಪರಿಚಿತ ವ್ಯಕ್ತಿ ಇಳಿದ. ಆತನ ಕೈಯಲ್ಲಿ ಒಂದು ದೊಡ್ಡ ಚೀಲವಿತ್ತು. ಸುಮಿತ್ರಾ ಆತನೊಂದಿಗೆ ಒಳಗೆ ಹೋದಳು. ರಾಜೇಶ್ಗೆ ತನ್ನ ಕಾಲುಗಳು ನಡುಗಿದಂತಾಯಿತು. ಆತನ ಹೆಂಡತಿ ಈ ವ್ಯಕ್ತಿಯೊಂದಿಗೆ ಏನು ಮಾಡುತ್ತಿದ್ದಾಳೆ? ಆತ ಒಳಗೆ ಹೋಗಿ ಎಲ್ಲವನ್ನು ಎದುರಿಸಬೇಕೇ? ಆದರೆ ಶಿವಾನಿಯ ಭವಿಷ್ಯ, ತನ್ನ ಕುಟುಂಬದ ಗೌರವ ಆತನನ್ನು ತಡೆದಿತ್ತು. ಆತ ಮನೆಗೆ ಮರಳಿದ. ಆದರೆ ಆತನ ಮನಸ್ಸು KS ಎಂಬ ಗುಂಡಾಕ್ಷರದ ಸುತ್ತುತ್ತಿತ್ತು. ರಾಜೇಶ್ಗೆ ಆ ರಾತ್ರಿ ನಿದ್ದೆ ಬರಲಿಲ್ಲ. ಸುಮಿತ್ರಳ ಮುಖವನ್ನು ನೋಡಿದಾಗಲೆಲ್ಲ ಆತನಿಗೆ ಆಕೆಯ ಒಡವೆ, ಕೈಯ ಗಾಯಗಳು, KS ಎಂಟರ್ಪ್ರೈಸಸ್ ಫಲಕವೇ ಕಾಣಿಸುತ್ತಿತ್ತು. ಆಕೆಯೊಂದಿಗೆ ಮಾತನಾಡಬೇಕೆಂಬ ಆತ ತುಂಬ ಪ್ರಯತ್ನಿಸಿದ. ಆದರೆ ಆಕೆ ಯಾವಾಗಲೂ ವಿಷಯವನ್ನು ಬದಲಾಯಿಸುತ್ತಿದ್ದಳು. ರಾಜೇಶ್ಗೆ ತನ್ನ ಕಾಲೇಜು ದಿನಗಳು ನೆನಪಾದವು. ಸುಮಿತ್ರಾ ಆಗ ತುಂಬ ಖುಷಿಯಾಗುತ್ತಿರ್ತಿದ್ಳು. ಆಕೆಯ ಕನಸು ಒಂದು ಸ್ವಂತ ವ್ಯಾಪಾರ ಆರಂಭಿಸುವುದಾಗಿತ್ತು. ಆದರೆ ಮದುವೆ ನಂತರ ಆಕೆ ತನ್ನ ಕನಸುಗಳನ್ನು ಕುಟುಂಬಕ್ಕಾಗಿ ತ್ಯಾಗ ಮಾಡಿದ್ದಳು. ಈಗ ಈ ರಹಸ್ಯದ ಹಿಂದೆ ಆಕೆಯ ಕನಸುಗಳೇ ಇಲ್ಲವೇ ಏನಾದರೂ ದೊಡ್ಡ ಅಪಾಯ? ಮರುದಿನ ರಾಜೇಶ್ ಆಫೀಸ್ಗೆ ಹೋಗದೆ KS ಎಂಟರ್ಪ್ರೈಸಸ್ ಬಗ್ಗೆ ತಿಳಿಯಲು ಇಂಟರ್ನೆಟ್ನಲ್ಲಿ ಹುಡುಕಾಡಿದ. ಆದರೆ ಆ ಕಂಪನಿಯ ಬಗ್ಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ.
ಆತ ತನ್ನ ಗೆಳೆಯ ವಿಕಾಸ್ಗೆ ಕರೆ ಮಾಡಿ ಆತನಿಗೆ ಯಾವುದೇ ಸಂಪರ್ಕಗಳ ಮೂಲಕ ಈ ಕಂಪನಿಯ ಬಗ್ಗೆ ತಿಳಿಯಬಹುದೇ ಎಂದು ಕೇಳಿದ. ವಿಕಾಸ್ ಅಂತಹ ಕಂಪನಿಗಳು ಕೆಲವೊಮ್ಮೆ ಕಾನೂನು ಬಾಹಿರ ಕೆಲಸಗಳಿಗೆ ಮುಖವಾಡವಾಗಿರುತ್ತವೆ ಎಂದು ಎಚ್ಚರಿಕೆ ನೀಡಿದ. ಈ ಮಾತು ರಾಜೇಶ್ನ ಆತಂಕವನ್ನು ಇನ್ನಷ್ಟು ಹೆಚ್ಚಿಸಿತು. ಆ ಸಂಜೆ ಸುಮಿತ್ರಾ ಮನೆಗೆ ಬಂದಾಗ ಆಕೆಯ ಕೈಯಲ್ಲಿ ಒಂದು ಹೊಸ ಕಲೆ ಕಾಣಿಸಿತು. ರಾಜೇಶ್ ತಾಳಲಾರದೆ, ನಿನಗೆ ಈ ಗಾಯಗಳು ಎಲ್ಲಿಂದ ಬರುತ್ತಿವೆ? ನೀನು ಎಲ್ಲಿಗೆ ಹೋಗುತ್ತೀಯೆ ಎಂದು ಕೇಳಿದ. ಸುಮಿತ್ರಾ ಒಮ್ಮೆ ಆತನ ಕಣ್ಣುಗಳಿಗೆ ನೋಡಿ, ನಿನಗೆ ಚಿಂತೆ ಇದ್ದರೆ ನಾನೇ ಎಲ್ಲವನ್ನು ಹೇಳುತ್ತೇನೆ, ಆದರೆ ಈಗ ಬೇಡ ಎಂದಳು. ಆಕೆಯ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಗಂಭೀರತೆ ಕೂಡ ಇತ್ತು. ರಾಜೇಶ್ಗೆ ಆಕೆಯ ಮೇಲೆ ಕೋಪ ಬಂದರೂ ಆಕೆಯ ಕಣ್ಣುಗಳಿಂದ ಭಯವನ್ನು ಗಮನಿಸಿದ. ಆ ರಾತ್ರಿ ರಾಜೇಶ್ ಮತ್ತೆ ಡೈರಿಯನ್ನು ತೆಗೆದ. ಈ ಬಾರಿ ಒಂದು ಪುಟದಲ್ಲಿ ಶಿವಾನಿಗಾಗಿ ಎಂದು ಬರೆದಿತ್ತು. ಈ 2 ಪದಗಳು ಆತನ ಹೃದಯವನ್ನು ಚುಚ್ಚುತ್ತಿದ್ದವು. ಸುಮಿತ್ರಾ ತನ್ನ ಮಗಳಿಗಾಗಿ ಏನನ್ನಾದರೂ ಅಪಾಯಕಾರಿ ಕೆಲಸ ಮಾಡುತ್ತಿದ್ದಾಳೆಯೇ? ಆತ ತನ್ನ ಮಗಳನ್ನು ತಪ್ಪಿಕೊಂಡು ನಾನು ನಿಮ್ಮಿಬ್ಬರನ್ನು ರಕ್ಷಿಸುತ್ತೇನೆ ಎಂದು ತನ್ನೊಳಗೆ ಶಪಥ ಮಾಡಿದ. ಆದರೆ ಸತ್ಯ ತಿಳಿಯದೆ ಆತನಿಗೆ ಒಂದು ಕ್ಷಣವೂ ಶಾಂತಿ ಕೂಡ ಇರಲಿಲ್ಲ. ರಾಜೇಶ್ಗೆ ಈಗ ತಾಳ್ಮೆ ಕಳೆದು ಹೋಗಿತ್ತು. ಸುಮಿತ್ರಾಳ ರಹಸ್ಯವನ್ನು ಬೇರೆ ರೀತಿಯಲ್ಲಿ ತಿಳಿಯಲು ಆತ ನಿರ್ಧರಿಸಿದ. ಆತ ಒಂದು ಖಾಸಗಿ ಗೂಢಚಾರಿಯನ್ನು ಸಂಪರ್ಕಿಸಿದ. ಆತನ ಹೆಸರು ಮಂಜುನಾಥ್, ಒಬ್ಬ ಅನುಭವಿ ಡಿಟೆಕ್ಟಿವ್. ರಾಜೇಶ್ ಎಲ್ಲ ವಿವರವನ್ನು ಹೇಳಿ ಸುಮಿತ್ರಾಳ ಚಲನವಲನಗಳನ್ನು ಗಮನಿಸಲು ಕೇಳಿದ. ಮಂಜುನಾಥ್, ಇದು ಸರಳವಾದ ಪ್ರಕರಣವಾಗಿರಬಹುದು, ಆದರೆ ಕೆಲವೊಮ್ಮೆ ಸತ್ಯ ಒಡ್ಡುವ ಗಾಯಗಳು ಆಳವಾಗಿರುತ್ತವೆ ಎಂದು ಎಚ್ಚರಿಕೆ ನೀಡಿದ. 3 ದಿನಗಳ ನಂತರ ಮಂಜುನಾಥ್ ರಾಜೇಶ್ಗೆ ಕರೆ ಮಾಡಿದ. ನಿಮ್ಮ ಹೆಂಡತಿ KS ಎಂಟರ್ಪ್ರೈಸಸ್ಗೆ ದಿನವೂ ಹೋಗುತ್ತಾಳೆ, ಆದರೆ ಆ ಕಟ್ಟಡದ ಒಳಗೆ ಯಾವುದೇ ಕಂಪನಿ ಕೂಡ ಇಲ್ಲ. ಅದು ಒಂದು ಗೋಡಾನ್ ರೀತಿಯ ಜಾಗ. ಅಲ್ಲಿ ಕೆಲವು ಜನರು ರಾತ್ರಿಯವರೆಗೆ ಓಡಾಡುತ್ತಿದ್ದಾರೆ ಎಂದು ರಾಜೇಶ್ಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ಕೇಳಿದಾಗ. ಸುಮಿತ್ರಾ ಒಂದು ಗೋಡಾನ್ನಲ್ಲಿ ಏನು ಮಾಡುತ್ತಿದ್ದಾಳೆ? ಮಂಜುನಾಥ್ ಒಂದು ಫೋಟೋವನ್ನು ಕಳುಹಿಸಿದ. ಅದರಲ್ಲಿ ಸುಮಿತ್ರಾ ಒಂದು ದೊಡ್ಡ ಬಾಕ್ಸನ್ನು ಒಯ್ಯುತ್ತಿರುವುದು ಕಾಣಿಸಿತು. ಆಕೆಯ ಕೈಯಲ್ಲಿ ಕಳೆಗಳು ಕೂಡ ಇರಲಿಲ್ಲ, ಆದರೆ ಆಕೆಯ ಮುಖದಲ್ಲಿ ಒಂದು ಗಂಭೀರವಾದ ಭಾವನೆ ಕೂಡ ಇತ್ತು. ರಾಜೇಶ್ ಆ ರಾತ್ರಿ ಸುಮಿತ್ರಾಳನ್ನು ಎದುರಿಸಲು ನಿರ್ಧರಿಸಿದ. ಶಿವಾನಿ ಮಲಗಿದ ನಂತರ ಆತ ಆಕೆಯನ್ನು ಕರೆದು, ನಾನು ಎಲ್ಲವನ್ನು ತಿಳಿದುಕೊಂಡಿದ್ದೇನೆ. KS ಎಂಟರ್ಪ್ರೈಸಸ್, ಆ ಗೋಡನ್, ಆ ಚೀಲ, ನೀನು ಏನು ಮಾಡುತ್ತಿದ್ದೀಯಾ? ನೀನು ಶಿವಾನಿಗಾಗಿ ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದ. ಸುಮಿತ್ರಾಳ ಕಣ್ಣುಗಳು ಒಟ್ಟಿಕೊಂಡವು. ಆಕೆ ಒಂದು ಕ್ಷಣ ಮೌನವಾಗಿದ್ದಳು. ನಂತರ, ನಾನು ಶಿವಾನಿಗಾಗಿಯೇ ಇದನ್ನೆಲ್ಲ ಮಾಡುತ್ತಿದ್ದೇನೆ, ಆದರೆ ನೀನು ಇದನ್ನು ತಿಳಿಯಬಾರದಿತ್ತು ಎಂದಳು. ಆಕೆಯ ಧ್ವನಿಯಲ್ಲೂ ಭಯ, ದುಃಖ, ಒಂದು ವಿಚಿತ್ರವಾದ ದೃಢತೆ ಇತ್ತು. ರಾಜೇಶ್ ತಾಳ್ಮೆ ಕಳೆದು, ನೀನು ಕಾನೂನು ಬಾಹಿರವಾದ ಏನಾದರೂ ಮಾಡುತ್ತಿದ್ದೀಯಾ? ನಮ್ಮ ಕುಟುಂಬವನ್ನು ಅಪಾಯಕ್ಕೆ ದೂಡುತ್ತಿದ್ದೀಯಾ ಎಂದು ಕೂಗಿದ. ಸುಮಿತ್ರಾ ತಲೆ ಕೆಳಗಿಳಿಸಿ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ಆದರೆ ನಾನು ಈಗ ಹೇಳಲಾರೆ, ದಯವಿಟ್ಟು ನನ್ನ ಮೇಲೆ ಭರವಸೆ ಇಡು ಎಂದಳು. ಆಕೆಯ ಕಣ್ಣುಗಳಲ್ಲಿ ಕಂಬನಿಗಳು ತುಂಬಿಕೊಂಡವು. ರಾಜೇಶ್ಗೆ ಆಕೆಯ ಮೇಲೆ ಕೋಪವೂ ಇತ್ತು, ಪ್ರೀತಿಯೂ ಇತ್ತು. ಆತ ಆಕೆಯನ್ನು ಒತ್ತಾಯಿಸಲಿಲ್ಲ, ಆದರೆ ಸತ್ಯವನ್ನು ತಿಳಿಯದೆ ಬಿಡುವುದಿಲ್ಲ ಎಂದು ತೀರ್ಮಾನಿಸಿದ. ರಾಜೇಶ್ಗೆ ಈಗ ಒಂದೇ ದಾರಿ ಕಾಣಿಸಿತು, ಸ್ವತಃ KS ಎಂಟರ್ಪ್ರೈಸಸ್ಗೆ ಹೋಗಿ ಸತ್ಯವನ್ನು ಕಂಡುಹಿಡಿಯುವುದು. ಆತ ಮಂಜುನಾಥ್ನಿಂದ ಗೋಡನ್ನ ಒಳಗಿನ ಕೆಲವು ಫೋಟೋಗಳನ್ನು ಪಡೆದಿದ್ದ. ಅವುಗಳಲ್ಲಿ ಕೆಲವು ಬಾಕ್ಸ್ಗಳು, ಕೆಲವು ಯಂತ್ರಗಳು, ಕೆಲವು ಜನರು ಕಾಣಿಸಿಕೊಂಡಿದ್ದರು. ಆದರೆ ಇದರಿಂದ ಏನು ಸ್ಪಷ್ಟ ಕೂಡ ಆಗಿರಲಿಲ್ಲ. ರಾಜೇಶ್ ಒಂದು ದಿನ ಸಂಜೆ ಸುಮಿತ್ರಾ ಮನೆಯಿಂದ ಹೊರಟ ಕೆಲವೇ ಗಂಟೆಗಳಲ್ಲಿ ಗೋಡಾನ್ಗೆ ತೆರಳಿದ. ಆತ ಒಂದು ಕಪ್ಪು ಜಾಕೆಟ್ ಧರಿಸಿದ. ಗಮನ ಸೆಳೆಯದಂತೆ ಒಳಗೆ ನುಡಿಸಿಡಲು ಪ್ರಯತ್ನಿಸಿದ. ಗೋಡನ್ನ ಒಳಗೆ ಒಂದು ವಿಚಿತ್ರವಾದ ವಾತಾವರಣ ಇತ್ತು. ದೊಡ್ಡ ದೊಡ್ಡ ಬಾಕ್ಸ್ಗಳು, ಕೆಲವು ಯಂತ್ರಗಳ ಶಬ್ದ, ಕೆಲವು ಜನರು ಗುಂಗಿನಿಂದ ಕೆಲಸ ಮಾಡುತ್ತಿದ್ದರು. ಅದನ್ನು ಕಂಡಿದ. ರಾಜೇಶ್ ಒಂದು ಕೋಣೆಯ ಹಿಂದೆ ಬಚ್ಚಿಟ್ಟುಕೊಂಡು ಸುಮಿತ್ರಳನ್ನು ಹುಡುಕಿದ. ಆಕೆ ಒಂದು ಮೇಜಿನ ಬಳಿ ಒಬ್ಬ ವ್ಯಕ್ತಿಯೊಂದಿಗೆ ಗಂಭೀರವಾಗಿ ಮಾತನಾಡುತ್ತಿದ್ದಳು. ಆ ವ್ಯಕ್ತಿಯ ಫೋಟೋದಲ್ಲಿದ್ದ ಅಪರಿಚಿತ ವ್ಯಕ್ತಿಯಾಗಿದ್ದ. ರಾಜೇಶ್ ಎಚ್ಚರಿಕೆಯಿಂದ ಹತ್ತಿರವಾದ. ಆತ ಕೇಳಿದ ಮಾತುಗಳು ಆತನನ್ನು ಆಘಾತ ಒಳಪಡಿಸಿದವು. ಸುಮಿತ್ರಾ, ಈ ತಿಂಗಳ ಕೊನೆಯಲ್ಲಿ ಇನ್ನೂ ಒಂದು ಶಿಪ್ಮೆಂಟ್ ರೆಡಿಯಾಗಬೇಕು. ಶಿವಾನಿಯ ಚಿಕಿತ್ಸೆಗೆ ಇದು ಕೊನೆಯ ಕಂತು ಎಂದು ಆ ವ್ಯಕ್ತಿ ಹೇಳಿದ. ರಾಜೇಶ್ಗೆ ತಲೆ ಸುತ್ತಿದ್ದಂತಾಯಿತು. ಶಿವಾನಿಯ ಚಿಕಿತ್ಸೆ? ಶಿವಾನಿಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ, ಇಲ್ಲವೇ ಸುಮಿತ್ರಾ ಇದನ್ನು ಮರೆಮಾಚುತ್ತಿದ್ದಾಳೆಯೇ? ಆತ ಇನ್ನಷ್ಟು ಕೇಳಲು ಮುಂದಾದಾಗ ಒಬ್ಬ ಗಾರ್ಡ್ ಆತನನ್ನು ಗಮನಿಸಿ, ನೀನು ಯಾರು ಎಂದು ಕೂಗಿದ. ರಾಜೇಶ್ ಓಡಿ ಹೋಗಲು ಪ್ರಯತ್ನಿಸಿದ, ಆದರೆ ಗಾರ್ಡ್ಗಳು ಆತನನ್ನು ಹಿಡಿದರು. ಸುಮಿತ್ರಾ ಆ ಗದ್ದಲಕ್ಕೆ ಓಡಿ ಬಂದಿದ್ದಳು. ರಾಜೇಶ್ನನ್ನು ನೋಡಿ ಆಕೆಯ ಮುಖ ಕಳೆಗುದ್ದಿತು. ನೀನಿಲ್ಲಿ ಏನು ಮಾಡುತ್ತಿದ್ದೀಯಾ ಎಂದು ಆಕೆ ಕಿರಿಚಿದಳು. ರಾಜೇಶ್, ನೀನೇ ಹೇಳು, ಶಿವಾನಿಯ ಚಿಕಿತ್ಸೆ ಎಂದರೇನು? ನೀನು ಏನು ಮರೆಮಾಚುತ್ತಿದ್ದೀಯಾ ಎಂದು ಕೇಳಿದ. ಸುಮಿತ್ರಳ ಕಣ್ಣುಗಳು ಕಂಬನಿಗಳಿಂದ ತುಂಬಿಕೊಂಡಿದ್ದವು. ಆಕೆ ಆ ವ್ಯಕ್ತಿಯ ಕಡೆಗೆ ನೋಡಿ, ಕೃಷ್ಣ, ಇವನನ್ನು ಬಿಡಿ, ಇವನಿಗೆ ಎಲ್ಲವೂ ತಿಳಿಯಲಿ ಎಂದಳು. ಕೃಷ್ಣ ಎಂಬ ಆ ವ್ಯಕ್ತಿ ರಾಜೇಶ್ನನ್ನು ಒಂದು ಕೋಣೆಗೆ ಕರೆದೊಯ್ದ. ಅಲ್ಲಿ ಆತ ಹೇಳಿದ ಕತೆ ರಾಜೇಶ್ನ ಜೀವನವನ್ನೇ ಬದಲಾಯಿಸಿತು.
ಕೃಷ್ಣ ರಾಜೇಶ್ಗೆ ಒಂದು ಕುರ್ಚಿಯನ್ನು ತೋರಿಸಿ ಕುಳಿತುಕೋ, ಇದು ಸುಲಭವಾದ ಸತ್ಯವಲ್ಲ ಎಂದ. ಸುಮಿತ್ರನ ಒಂದು ಮೂಲೆಯಲ್ಲಿ ನಿಂತು ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ಕೃಷ್ಣ ಆರಂಭಿಸಿದ. ನಾನು ಕೃಷ್ಣ ಶರ್ಮಾ, ಒಬ್ಬ ವೈದ್ಯಕೀಯ ಸಂಶೋಧಕ. ಈ ಗೋಡೌನ್ನಲ್ಲಿ ನಾವು ಒಂದು ರಹಸ್ಯ ಔಷಧಿಯ ಯೋಜನೆಯನ್ನು ನಡೆಸುತ್ತಿದ್ದೇವೆ. ಸುಮಿತ್ರ ನಮ್ಮ ತಂಡದ ಒಂದು ಭಾಗ. ರಾಜೇಶ್ಗೆ ತನ್ನ ಕಿವಿಗಳನ್ನು ನಂಬಲಾಗಲಿಲ್ಲ. ಔಷಧಿಯ ಯೋಜನೆ, ಆದರೆ ಶಿವಾನಿಯ ಚಿಕಿತ್ಸೆ ಎಂದರೇನು ಎಂದು ಕೇಳಿದ. ಕೃಷ್ಣ ಮುಂದುವರೆದ. ಶಿವಾನಿಗೆ ಒಂದು ಅಪರೂಪದ ರಕ್ತದ ಕಾಯಿಲೆ ಇದೆ. ಇದನ್ನು ಸುಮಿತ್ರ 1 ವರ್ಷದ ಹಿಂದೆ ತಿಳಿದಳು. ಆ ಕಾಯಿಲೆಗೆ ಚಿಕಿತ್ಸೆ ತುಂಬ ದುಬಾರಿ ಮತ್ತು ಭಾರತದಲ್ಲಿ ಆ ಔಷಧಿ ಇನ್ನೂ ಅಧಿಕೃತವಾಗಿ ಲಭ್ಯವಿಲ್ಲ. ನಾವು ಔಷಧಿಯನ್ನು ಇಲ್ಲಿ ಸಂಶೋಧಿಸುತ್ತಿದ್ದೇವೆ, ಆದರೆ ಇದು ಕಾನೂನಿನ ಗೊಂದಲದಲ್ಲಿದೆ. ಸುಮಿತ್ರ ತನ್ನ ರಾಸಾಯನಿಕ ಶಾಸ್ತ್ರದ ಜ್ಞಾನವನ್ನು ಬಳಸಿಕೊಂಡು ಈ ಯೋಜನೆಗೆ ಸಹಾಯ ಮಾಡುತ್ತಿದ್ದಾಳೆ. ಆಕೆಗೆ ಶಿವಾನಿಯ ಚಿಕಿತ್ಸೆಗೆ ಹಣ ಬೇಕಿತ್ತು. ಈ ಕೆಲಸಕ್ಕೆ ನಾವು ಆಕೆಗೆ ಪಾವತಿಸುತ್ತಿದ್ದೇವೆ. ರಾಜೇಶ್ ಸುಮಿತ್ರಳ ಕಡೆಗೆ ತಿರುಗಿದ. ನೀನು ಇಷ್ಟೆಲ್ಲ ಯಾಕೆ ಮರೆಮಾಚಿದೆ? ನಾನು ನಿನ್ನ ಗಂಡ, ಶಿವಾನಿಯ ತಂದೆ ಎಂದು ಕಿರುಚಿದ. ಸುಮಿತ್ರ ಕಂಪನಿಗಳೊಂದಿಗೆ ನಾನು ನಿನ್ನನ್ನು ರಕ್ಷಿಸಲು ಬಯಸಿದೆ. ಈ ಯೋಜನೆ ಅಪಾಯಕಾರಿ, ಕಾನೂನು ಬಾಹಿರವ ಎಂದು ಗೊತ್ತಿತ್ತು. ಆದರೆ ಶಿವಾನಿಯ ಜೀವಕ್ಕಿಂತ ದೊಡ್ಡದು ಏನೂ ಇಲ್ಲ. ನಾನು ಒಂಟಿಯಾಗಿ ಎದುರಿಸಬೇಕಿದ್ದು ತೀರ್ಮಾನಿಸಿದೆ ಎಂದಳು. ರಾಜೇಶ್ಗೆ ಒಂದೇ ಸಮಯದಲ್ಲಿ ಕೋಪ, ದುಃಖ, ಪ್ರೀತಿ ಉಕ್ಕಿ ಬಂದವು. ಆತ ಶಿವಾನಿಯ ವೈದ್ಯಕೀಯ ವರದಿಗಳನ್ನು ಕೇಳಿದ. ಕೃಷ್ಣ ಒಂದು ಫೈಲನ್ನು ತೋರಿಸಿದ. ಅದರಲ್ಲಿ ಶಿವಾನಿಯ ಕಾಯಿಲೆಯ ವಿವರಗಳು ಕೂಡ ಇದ್ದವು. ರಾಜೇಶ್ನ ಕಣ್ಣುಗಳು ಕಂಬನಿಗಳಿಂದ ತುಂಬಿದವು. ಆತನ ಹೆಂಡತಿ ತನ್ನ ಮಗಳಿಗಾಗಿ ತನ್ನ ಜೀವನವನ್ನು ಪಡೆಕ್ಕಿಟ್ಟಿದ್ದಳು. ಆದರೆ ಈ ಯೋಜನೆಯ ಅಪಾಯಗಳ ಬಗ್ಗೆ ಆತನಿಗೆ ಇನ್ನೂ ಆತಂಕವಾಯಿತು. ಈ ಔಷಧ ಕಾನೂನು ಬಾಹಿರವಾದರೆ ನಮಗೆ ಏನಾದರೂ ಆಗಬಹುದೇ ಎಂದು ಕೇಳಿದ. ಕೃಷ್ಣ ಗಂಭೀರವಾಗಿ ಅಪಾಯ ಇದೆ, ಆದರೆ ಶಿವಾನಿಯ ಜೀವ ಉಳಿಸುವುದು ನಮ್ಮ ಗುರಿ. ಸುಮಿತ್ರ ಇದಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡಿದ್ದಾಳೆ ಎಂದ. ರಾಜೇಶ್ ಸುಮಿತ್ರಳ ಕೈಯನ್ನು ಹಿಡಿದ. ಇನ್ನು ಮುಂದೆ ಒಂಟಿಯಾಗಿ ಏನು ಮಾಡಬೇಡ, ನಾವು ಒಟ್ಟಿಯಾಗಿ ಎದುರಿಸುತ್ತೇವೆ ಎಂದ. ಸುಮಿತ್ರ ಆತನನ್ನು ತಬ್ಬಿಕೊಂಡು ಜೋರಾಗಿ ಅಳಲಾರಂಭಿಸಿದಳು. ಈ ಸ್ಟೋರಿ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.